ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಾನ್ವಿ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿದೆ. ಯಾಕಂದರೆ ಇವತ್ತು ನಮ್ಮ ಚಿಕ್ಕಪ್ಪನ ತೋಟದಲ್ಲಿ ಒಂದು ಪೂಜೆ ಇದೆ ಮತ್ತು ಅದ್ರ ಜೊತೆ ನನ್ನ ತಂಗಿ ಫೋಟೋಶೂಟ್ಗೋಸ್ಕರ ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೆ ಅಂತ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಕ್ಲಿಕ್ ಮಾಡ್ಕೋಬೇಕು. ಈಗ ವಿಡಿಯೋ ನೋಡೋಣ ಬನ್ನಿ. ಅಜ್ಜಂಪುರದಿಂದ ನಾನೀಗ ಬೈಕ್ ತೊಗೊಂಡು ಹೊರಟೆ. ಈಗ ಅದನ್ನ ನಮ್ಮೂರಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ನಮ್ಮ ಚಿಕ್ಕಪ್ಪರ ತೋಟದಲ್ಲಿ ಪೂಜೆ ಇದೆಯಲ್ಲ, ಅಲ್ಲೋಗಿ ವಿಸಿಟ್ ಕೊಟ್ಟು ಹೋಗೋಣ ಅಂತ ಹೊರಟ್ವಿ. ನೋಡಿ, ಇದು ನಾನು ಓದಿರೋ ಸ್ಕೂಲು, ಸೊಕ್ಕೆಲಿ ಹೈಸ್ಕೂಲ್. ಇದು ಓದುವಾಗ ಸ್ಕೂಲ್ ಡೇಸೇ ತುಂಬಾ ಚೆನ್ನಾಗಿತ್ತು ಅಲ್ವಾ? ನೀವು ಯಾವ್ಯಾವ ಊರಲ್ಲಿ ಯಾವ್ಯಾವ ನಿಮ್ಮ ಸ್ಕೂಲ್ ಹೆಸರೇನು ಅಂತೇಳಿ ಕಾಮೆಂಟ್ ಮಾಡಿ. ಇದು ನಮ್ಮೂರು, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈಗ ನಮ್ಮ ಚಿಕ್ಕಪ್ಪರ ತೋಟ ಬಂದಿದ್ದೀವಿ. ಇವರು ನಮ್ಮ ಚಿಕ್ಕಪ್ಪರ ತೋಟದಲ್ಲಿ ಹಿಂಗಾರ ಹೊಡೆದಿದೆ ಅಂತ ಹೇಳ್ತಾರಲ್ಲ, ಪೂಜೆ ಮಾಡಿದ್ದಾರೆ. ದಸೆ ನುಂಗಿತ್ತು ಅಂತ ಹೇಳ್ತಾರೆ, ಹಿಂಗಾರ ಹೊಡೆದಿದೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ತೊಗೊಂಡಿದ್ದೀವಿ. ಮನೆಯಲ್ಲೇ ಎಲ್ಲ ಅಡುಗೆ ಮಾಡ್ಕೊಂಡು ತೊಗೊಂಡಿದ್ದೀವಿ. ಇವ್ರು ಬಂದು ನಮ್ಮತ್ತೆ. ಈಗ ಎಲ್ಲ ಪೂಜೆಗೆ ಎಲ್ಲ ನೆಂಟರೆಲ್ಲ ಬಂದಿದ್ದಾರೆ. ಆಲ್ಮೋಸ್ಟ್ ಹೊರಗಿನವ್ರು ಯಾರೂ ಇಲ್ಲ, ಅಣ್ಣ ತಮ್ಮಂದರು ಅಷ್ಟೇ ಬಂದಿರೋದು. ಇವನು ಬಂದು ನಮ್ಮ ತಮ್ಮ, ಫ್ಯಾಮಿಲಿ ಪೂರ್ತಿ ಎಲ್ಲ ಸೇರಿದೆ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಹಳ್ಳದಲ್ಲಿ ಗಂಗಮ್ಮ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ತೋಟದಲ್ಲಿ ಗಿಡಗಳ ಮಧ್ಯೆ ಈ ರೀತಿ ಪೂಜೆ ಮಾಡೋದು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಪರಿಸರ ಅಂದರೆ ನಿಸರ್ಗದ ಮಳೆಯಲ್ಲಿ ದೈವಿಕ ಶಕ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜ ಅನಿಸುತ್ತಲ್ವ? ಈಗ ಪೂಜೆ ಮುಗಿದು ಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಮುಗ್ದಾಗಿದೆ. ಈಗ ಗಂಗಮ್ಮನ ತಗೊಂಡು ಇದಕ್ಕೆ ಅಡಿಕೆ ಗಿಡದ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ. ದೇವ್ರು ಕರ್ಕೊಂಡ್ಬಂದಿದ್ದಾರೆ, ಅಂತರಘಟ್ಟಮ್ಮ ಇದು. ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇದು ದಸೆ ನುಂಗಿರೋ ಅಡುಗೆ ಹಿಂಗಾರ ಹೊಡೆದಿದೆಯಲ್ಲ, ಅಲ್ಲಿ ಪೂಜೆ ಮಾಡ್ತಾ ಇರೋದು. ಚಪ್ರ ಎಲ್ಲ ಹಾಕ್ಕೊಂಡು ನೀಟಾಗಿ ಪೂಜೆ ಮಾಡ್ತಿದ್ದಾರೆ. ನಿಮ್ಮ ಕಡೆ ಯಾವ ಥರ ಪೂಜೆ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮಾಡಿ. ಇಲ್ಲಿ ನಮ್ಮ ಕಡೆ ಈ ಥರ ಪೂಜೆ ಮಾಡ್ತೀವಿ. ದೇವರೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಇವರು ಚಿಕ್ಕಮ್ಮ, ಇವರು ದೊಡ್ಡಪ್ಪ ದೊಡ್ಡಮ್ಮ. ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಅವ್ರ ತವ್ರ ಮನೆ ಕಡೆಯಿಂದ ಬಟ್ಟೆ ತೊಗೊಂಬಂದಿದ್ದಾರೆ, ಮಡ್ಲಕ್ಕಿ. ಅದನ್ನು ಹಾಕ್ತಾ ಇದ್ದಾರೆ. ಮನೆಯಿಂದ ಮಾಡಿಕೊಂಡು ತಗೊಂಡ್ಬಂದಿದ್ದಾರೆ. ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ, ಪಾಯಸ ಇಷ್ಟು ಮಾಡಿದ್ದಾರೆ. ಬಿಸಿಲಿಗೆ ಹೊತ್ಕೊಂಡು ಬೇಗ ಜಾಸ್ತಿ ಊಟ ಮಾಡೋದಕ್ಕಾಗಲ್ಲ, ಅದರಲ್ಲಿ ಬಿಸಿ ಬೇರೆ ಇತ್ತದು, ಸುಡ್ತಾ ಇತ್ತು. ದೇವರಿಗೆಲ್ಲ ಎಡೆ ಇಟ್ಬಿಟ್ಟು ಈಗ ಊಟಕ್ಕೆ ಕೊಡ್ತಾ ಇದ್ದಾರೆ. ಬಿಸಿಲಿಗೆ ಜಾಸ್ತಿ ನೀರು ಜಾಸ್ತಿ ಕುಡಿತೀವಿ, ಊಟ ಜಾಸ್ತಿ ಸೇರಲ್ಲ. ಹಾಗಾಗಿ ನಾವು ಬೇರೆ ಶಿವಮೊಗ್ಗ ಹೋಗಬೇಕು, ತುಂಬಾ ಲೇಟ ಬೇರೆ ಆಗಿತ್ತು. 12 ಗಂಟೆ ಆಗಬೇಕು. ಊಟ ಜಾಸ್ತಿ ಊಟ ಮಾಡಲಿಲ್ಲ, ಬೇರೆ ಸುಡ್ತಾ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ತಿನ್ಕೊಂಡು ಹೊರಟ್ವಿ. ಟೈಮ್ ಆಗುತ್ತೆ ಅಂತೇಳಿ ಸ್ವಲ್ಪ ತಿನ್ಕೊಂಡು ಹೊರಟ್ವಿ. ಅಲ್ಲಿಂದ ಮತ್ತೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಬೇಗನೆ ಹೊರಟಿದ್ದು. ಈಗ ನೋಡಿ, ಇವರೇ ಹುಡುಗ ಹುಡುಗಿ, ಅವರಿಗೆ ಬಟ್ಟೆ ಸೆಲೆಕ್ಟ್ ಮಾಡೋಕೆ
ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇಲ್ಲಿ ಬಂದು ಮದುವೆ ನಡೀತಾ ಇದೆ. ತರೀಕೆರೆ ಶ್ರೀನಿವಾಸ್ MLA ಶ್ರೀನಿವಾಸ್ ಇದ್ದಾರಲ್ಲ ಅವ್ರ ಮಗಳದು ಮದುವೆ ನಡೀತಾ ಇದೆ. ಚೌಲ್ಟ್ರಿಲಿ ಏನು ಮಾಡಿಲ್ಲ, ತುಂಬಾ ಜನ ಬರ್ತಾರೆ ಅನ್ನೋ ಕಾರಣಕ್ಕೆ ಫೀಲ್ಡಲ್ಲಿ ಸೆಟ್ ಹಾಕಿ ಮದುವೆ ಮಾಡ್ತಾ ಇದ್ದಾರೆ. ಪೊಲೀಸ್ ಸೆಕ್ಯೂರಿಟಿ ಅಂತೂ ತುಂಬಾ ಇತ್ತು. ಯಾರೆಲ್ಲ ಹೋಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾವು ಈಗ ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗಕ್ಕೆ ಬರೋ ಅಷ್ಟೊತ್ತಿಗೆ 2 ಕಾಲ ಇತ್ತು. ಟೈಮು ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್. ಅದು ಬಿಸಿಲಲ್ಲಿ ಹೊರಗೆ ಹೋಗೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಬಿಸಿಲಲ್ಲಿ ಹೋಗಿ ತಲೆಯೆಲ್ಲ ನೋವಾಗ್ಬಿಟ್ಟಿತ್ತು ನನಗಂತೂ. ಈಗ ಶಿವಮೊಗ್ಗ ಬಂದಾಯಿತು. ಇಲ್ಲಿಂದ ಸೀದನೇ ನಾವು ಬಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫಸ್ಟು ಅಂತೇಳಿ ಅಲ್ಲಿಗೆ ಹೋಗಿ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು, ಹುಡುಗಿಗೆ ಗೌನ್ ತೋರಿಸ್ತಿಲ್ಲ ಅವರು, ರಾಯಲ್ ಬ್ಲೂ ಕಲರ್ನ ಚೂಸ್ ಮಾಡಿದ್ವಿ. ಅದು ಫೋಟೋದಲ್ಲೇ ತೋರಿಸಿದ್ರು, ಅದನ್ನೇ ಚೂಸ್ ಮಾಡಿಕೊಂಡು ಬುಕ್ ಮಾಡ್ಕೊಂಡಿದ್ದೀವಿ. ಇದೇ ರಾಯಲ್ ಬ್ಲೂ ಕಲರ್ ಹುಡುಗ ಹಾಕೊಂಡಿದ್ದಾರಲ್ಲ